ಸಿದ್ದರಾಮಯ್ಯನ ತಪ್ಪು. ಪರ್ಮಿಷನ್ ಯಾಕೆ ಕೊಡಬೇಕು? ಅವ್ರಿಗೆ ತಗೊಂಡಿರೋ ಬಲಿ ಇದೆಯಲ್ಲ. ಪೊಲೀಸ್ ಅವ್ರದ್ದು ಏನಿರುತ್ತೆ ನೋಡಿ, ಎಷ್ಟು ಜನನಂತ ಕಂಟ್ರೋಲ್ ಮಾಡ್ತಾರೆ ಅವರು. ವಿರಾಟ್ ಕೊಹ್ಲಿ ಬೆಸ್ಟ್ ಪ್ಲೇಯರು ಇಡೀ ವರ್ಲ್ಡಲ್ಲಿ ಕೂಡ. ಸರಿ ಇಲ್ಲ ಅದು ಸರಿ ಇಲ್ಲ. ಅದು ಸಿದ್ದರಾಮಯ್ಯನ ತಪ್ಪು. ಪರ್ಮಿಷನ್ ಯಾಕೆ ಕೊಡಬೇಕು? ಪರ್ಮಿಷನ್ ಕೊಟ್ಟಿದ್ದಕ್ಕೆ ಜನ ನೋಡೋಕ್ಕೆ ಅಭಿಮಾನಿಗಳು ಬರ್ತಾರಪ್ಪ. ನೀವು ಪೊಲೀಸ್ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನೀವು ಇದನ್ನೆಲ್ಲ ಮೇಂಟೈನ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಿರಬೇಕು. ಮಾಡದೇ ಇರೋದ್ರಿಂದ ಜನ ಒಬ್ಬರ ಮೇಲೆ ಒಬ್ಬರು ನುಗ್ಗಿ ಸತ್ತಿದ್ದಾರೆ. ಜನಗಳದ್ದು ತಪ್ಪಿದೆ. ನಮ್ಮ ಪ್ರಾಣ ನಾವು ಕಾಪಾಡಬೇಕು ಅನ್ಕೋಬೇಕಾದ್ರೆ ಇವ್ರು ಯಾರು ಒಬ್ಬರ ಮೇಲೆ ಒಬ್ಬರು ದುಮ್ಕೊಂಡು ಸಾಯೋದು ಏನಕ್ಕೆ ಬೇಕು? ಅವ್ರು ತಗೊಂಡಿರೋ ಬಲಿ ಇದೆಯಲ್ಲ, ಜನಗಳದ್ದು ತಪ್ಪು. ಕೊಹ್ಲಿದೇನು ತಪ್ಪಿದೆ? ಅಭಿಮಾನ ಇರ್ಬೋದು, ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಇರಬೇಕು, ಲಿಮಿಟ್ ಅದೊಂದು. ಈಗ ಹಾಲು ಅನ್ಕೊತೀವಿ, ಹಾಲಲ್ಲೇ ವಿಷ ಇರ್ಬೋದು ಅಲ್ವಾ? ಬೆಳಕಿರೋದೆಲ್ಲ ಹಾಲಲ್ಲ. ಸ್ವಲ್ಪ ನಾವು ಯೋಚನೆ ಮಾಡಿ ಹಾಲು ತಗೋಬೇಕು. ಆ ಥರ ನಾವು ಒಂದು ಪ್ಲೇಯರ್ ನೋಡಬೇಕಂದ್ರೆ ನೋಡ್ಬೋದು, ಒಬ್ಬರ ಮೇಲೆ ಒಬ್ಬರು ಬಿದ್ದು ನೋಡೋ ಅಂಥದ್ದು ಏನು ಇಲ್ವಲ್ಲ. ಜನಗಳ ತಪ್ಪೇ ಇದು ಅಷ್ಟೇ. ಅಷ್ಟು ಮಾತ್ರ ಹೇಳ್ಬೋದು. ಪೊಲೀಸ್ ಅವ್ರದ್ದು ಏನಿರುತ್ತೆ ನೋಡಿ, ಎಷ್ಟು ಜನನಂತ ಕಂಟ್ರೋಲ್ ಮಾಡ್ತಾರೆ ಅವರು. 1000 ಜನ ಬಂದಿರ್ತಾರೆ, ಇಲ್ಲ ಜನ ಇರ್ತಾರೆ, ಅವ್ರು ಮಾತ್ರ ಮನುಷ್ಯರು ತಾನೆ. ಅವ್ರ ಹತ್ರ ಬೇರೆ ಏನಾದರೂ ಪವರ್ ಇರುತ್ತಾ? ಒಂದು 1000 ಜನ ಕಂಟ್ರೋಲ್ ಮಾಡೋಷ್ಟು ಪವರ್ ಇರಬೇಕು ಅಂದರೆ ಬೆಟಾಲಿಯನ್ ಬರಬೇಕು. ಆ ಏರಿಯಾಗೆ ಎಷ್ಟು ಜನ ಬೇಕೋ ಅಷ್ಟು ಜನ ಬಿಟ್ಟಿದ್ದಾರೆ ಅವರೇನೋ. ಇವ್ರು ತಪ್ಪು ತಾನೆ, ಜನಗಳ ತಪ್ಪು ತಾನೆ. ಅದು ಅಭಿಮಾನ ಇರ್ಬೋದು, ಈ ಥರ ಅಭಿಮಾನ ಇರಬಾರ್ದು. ಅಷ್ಟು ಮಾತ್ರ ಹೇಳ್ಬೋದು. ತಪ್ಪೇ. ವಿರಾಟ್ ಕೊಹ್ಲಿ ಅವರ ಮೇಲೆ FIR ಆಗಿರ್ಬೋದು, ಅದು ತಪ್ಪು. ಒಂದು ಆಟಗಾರ ಮೇಲೆ FIR ಹಾಕೋದು ತಪ್ಪು ಅಂತೀನಿ ನಾನು. ಯಾವ ಕಾರಣಕ್ಕೆ? ಈಗ 11 ಜನ ಪ್ಲೇಯರ್ ಇರ್ತಾರೆ, ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಮೇಲೆ FIR ಏನಕ್ಕೆ ಆಗ್ತಿದೆ? ಈಗ ಅಭಿಮಾನಿಗಳು ಹೋಗಿ ನುಗ್ಗಿರೋದು ಅಭಿಮಾನಿಗಳು ತಪ್ಪು ತಾನೆ. ಅವ್ರ ಮೇಲೆ FIR ಹಾಕಿರೋದು ತಪ್ಪು. ಅವನೇನು ಬರೋಕ್ಕೆ ಕೇಳಿದ್ನ? ನೀವು ತಾನೇ ಕರೆದಿರೋದು ಸ್ಟೇಡಿಯಮ್ಗೆ ಬನ್ನಿ, ಪಾರ್ಟಿ ಮಾಡೋಣ, ಕಪ್ ತೋರಿಸೋಣ ಕನ್ನಡಿಗರಿಗೆ ಅಂತ ಹೇಳಿರೋದು. ಹಾಗಾಗಿ ಬಂದಪ್ಪ ಅವನು ಪ್ಲೇಯರ್ ಆಗಿ. FIR ಮಾಡಿ ಏನು ಮಾಡ್ತಾರೆ? ಕೋರ್ಟ್ ಒಂದು ಇದೆಯಲ್ಲ, ಆ ತೀರ್ಮಾನ ಮಾಡುತ್ತೆ. ಇವರೆಲ್ಲ FIR ಮಾಡಿರೋದ್ರಿಂದ ವಿರಾಟ್ ಕೊಹ್ಲಿದು ತಪ್ಪನ್ನೋದು ತಪ್ಪೇ. ಅಷ್ಟು ಮಾತ್ರ ಹೇಳ್ಬೋದು. ಅಭಿಮಾನಿಗಳಿಗೆ ನೋಡ್ಬೋದು. ಒಂದು ಅಭಿಮಾನ ಅಂದರೆ ಈಗ ವಿರಾಟ್ ಕೊಹ್ಲಿ ಬೆಸ್ಟ್ ಪ್ಲೇಯರು ಇಡೀ ವರ್ಲ್ಡಲ್ಲಿ ಕೂಡ ಅಂದ್ಕೊಳ್ಳಿ. ಬೆಸ್ಟ್ ಪ್ಲೇಯರ್ನ ಹೇಗೆ ನೋಡಬೇಕು ಹಾಗೇ ನೋಡಬೇಕು. ಅತಿ ಆಸೆ ಇರಬೇಕು, ದುರಾಸೆ ಇರಬೇಕು, ಆದರೂ ಅತಿ ಆಸೆ ಇರಬಾರ್ದು. ಹತ್ರ ಹೋಗಿ ನೋಡ್ದಂಗೆ ಈಗ ಟಿ ವಿಗಳೆಲ್ಲ ನಾವೆಲ್ಲ ನೋಡಿ ಇಲ್ಲಿ ಸುಮ್ಮನೆ ಇದ್ದಿಲ್ವಾ? ಎಲ್ಲರೂ ಟಿ ವಿಯಲ್ಲಿ ತೋರಿಸ್ತಾ ಇರ್ತಾನೆ. ನಾವು ಮನೇಲಿ ಕೂತ್ಕೊಂಡು ನೋಡಿದ್ರೆ ಆಯ್ತದಪ್ಪ. ಯಾಕೆ ನುಗ್ಗಬೇಕು? ಬ್ಯಾರಿಗೇಡ್ಗಳೆಲ್ಲ ಹೊಡ್ಕೊಂಡು ತಳ್ಕೊಂಡು ಗೇಟ್ಗಳೆಲ್ಲ ಮುರ್ಕೊಂಡು ಅಂಥ ಅಭಿಮಾನ ಏನಿದೆ? ಅವರೇನೋ ದೇವ್ರ? ಆಟ ನೋಡಬೇಕು, ಅಲ್ಲಿಗೆ ಲಿಮಿಟಾಗಿ ಇರಬೇಕು. ಇಷ್ಟು ಮಾತ್ರ ಹೇಳ್ಬೋದು. ಗೌರ್ಮೆಂಟ್ ಅವ್ರಿಗೇನು ಹೇಳೋದು ಪಾಪ? ಅವ್ರು ಎಷ್ಟು ಕಂಟ್ರೋಲ್ ಮಾಡಬೇಕು ಅಷ್ಟು ಕಂಟ್ರೋಲ್ ಮಾಡಿದ್ದಾರೆ. ಇದೆಲ್ಲ ಜನಗಳ ತಪ್ಪೇ ಹೊತ್ತು ಗೌರ್ಮೆಂಟ್ದು. ಪ್ರತಿಪಕ್ಷದವ್ರು ಹೇಳ್ಬೋದು ಗೌರ್ಮೆಂಟ್ ಸರಿಯಿಲ್ಲ ಅಂತ, ಅವ್ರದ್ದು ತಪ್ಪು. ಇದು ರಾಜಕೀಯ. ಇದು ಗೌರ್ಮೆಂಟ್ ಸರಿಯಿಲ್ಲ ಅನ್ನೋದು ರಾಜಕೀಯನೇ. ಇದು ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ, ಎಷ್ಟು ಜನ ಅಂತ ಕಂಟ್ರೋಲ್ ಮಾಡ್ತಾರೆ? ಅವರು ಪರ್ಮಿಷನ್ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂಗೆ ಕಂಟ್ರೋಲ್ಗೆ ಪೊಲೀಸ್ ಅವ್ರನ್ನ ಕೊಟ್ಟಿರ್ತಾರೆ. ಆದರೂ ಅವ್ರಿಗೆ ಮೀರಿ ಜನ ಬಂದರೆ ಯಾರ ಕೈಯಲ್ಲಿದೆ? ಅವ್ರವ್ರ ಪ್ರಾಣ ಅವ್ರು ಕಾಪಾಡ್ಕೋಬೇಕೇ ಹೊತ್ತು ಇನ್ನೊಬ್ಬರ ಮೇಲೆ ಹೇಳೋದು ತಪ್ಪು. ಸರ್ ಇದೆಲ್ಲ ಮಾಡಿರೋದು ಅದು ಸರಿಯಿಲ್ಲ ಅನ್ಸುತ್ತೆ. ಯಾರ ಮೇಲೆ? ಅದು ಸೆಕ್ಯೂರಿಟಿ ಮಾಡ್ಕೊಂಡು ಮಾಡಬೇಕಾಗಿತ್ತಲ್ಲ. ಅದು ಸರಿಯಿಲ್ಲ ಬಿಡಿ. ಅದು ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿರೋದಾಗಿರ್ಬೋದು, ವಿರಾಟ್ ಕೊಹ್ಲಿ ಅವ್ರ ಮೇಲೆ FIR ಮಾಡಿರೋದು ಸರಿ ಅನ್ಸುತ್ತಾ? ಸರಿಯಿಲ್ಲ. ಅದು ಗೌರ್ಮೆಂಟ್ ಫಸ್ಟ್ ಇದು ಮಾಡ್ಕೊಂಡು ಮಾಡಬೇಕಾಗಿತ್ತು. ಅದು ಯಾರ್ದು ತಪ್ಪು ಅಂತ ಅನ್ಸುತ್ತಾ ನಿಮಗೆ? ತಪ್ಪು ಒಬ್ಬರದಂತ ಇದು ಮಾಡೋಕ್ಕಾಗಲ್ಲ. ಈಗ ನೋಡೋಕೆ ಹೋಗಿರೋ ತಪ್ಪು ಅನ್ಬೋದು, ಬಟ್ ಪೊಲೀಸ್ದು ತಪ್ಪು, ಗೌರ್ಮೆಂಟ್ದು ಎಲ್ಲ ಇದು ನೋಡ್ಕೊಂಡು ಮಾಡ್ಕೋಬೇಕಾಗಿತ್ತು. ಅವರು ಸೇಫ್ಟಿ ಅವ್ರಿಗಲ್ಲ ಆ ಥರ. ಇವಾಗ ಸರಿ ಅನ್ಸುತ್ತಾ ಸರ್ಕಾರ ತಗೊಂಡ ನಿರ್ಧಾರ? ಸರಿ ಇರ್ಬೋದು. ಅಂದರೆ ವಿರಾಟ್ ಕೊಹ್ಲಿ ಅವ್ರ ಮೇಲೆ FIR ಆಗಿರುತ್ತೆ. ಇಲ್ಲ, ಅದು ಅವ್ರ ಮೇಲೆ FIR ತಪ್ಪೇ ಅದಲ್ಲ. ಅದು ಹೇಳ್ದಲ್ಲ, ಈಗ ಕಾರಣಾಂತರಗೆ ಇದು ಆಗಿದೆ. ಅದು ಏನು ಮಾಡೋಕ್ಕಾಗಲ್ಲ. ಬೀಟ್ಲೆಸ್ ಕರ್ನಾಟಕ.